ವಿ9 ಡಿಜಿಟಲ್ಗೆ ಸ್ವಾಗತ. ನಾನು ಮಧುಶ್ರೀ. ಥೈಲ್ಯಾಂಡ್ ಮತ್ತು ಕಾಂಬೋಡಿಯಾ ನಡುವಿನ ಗಡಿ ಸಂಘರ್ಷ ಕಾಂಬೋಡಿಯಾದಲ್ಲಿನ ವಿಷ್ಣುವಿನ ಪ್ರತಿಮೆಯನ್ನೇ ಬಲಿ ಪಡೆದಿದೆ. ಉಭಯ ದೇಶಗಳ ನಡುವಿನ ವಿವಾದಿತ ಪ್ರದೇಶದಲ್ಲಿದ್ದ ಪ್ರಸಕ್ತ ಕಾಂಬೋಡಿಯಾ ಗಡಿಯೊಳಗೆ ಬರುವ ಸುಮಾರು 30 ಅಡಿ ಎತ್ತರದ ವಿಷ್ಣುವಿನ ವಿಗ್ರಹವನ್ನ ಥೈಲ್ಯಾಂಡ್ ಸೇನೆ ಬುಲ್ಡೋಸರ್ನಿಂದ ನೆಲಕ್ಕುರುಳಿಸಿತ್ತು. ವಿಗ್ರಹ ಧ್ವಂಸದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿ ಥೈಲ್ಯಾಂಡ್ ಸರ್ಕಾರದ ವಿರುದ್ಧ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಇನ್ನು ಭಾರತ ಕೂಡ ಈ ಬಗ್ಗೆ ಕಳವಳ ವ್ಯಕ್ತಪಡಿಸಿತ್ತು. ಇಂತಹ ಕೃತ್ಯಗಳು ವಿಶ್ವದಾದ್ಯಂತ ಇರುವ ಭಕ್ತರ ಭಾವನೆಗಳಿಗೆ ನೋವುಂಟು ಮಾಡುತ್ತವೆ. ಅಲ್ಲದೆ ಗಡಿ ಸಮಸ್ಯೆಯನ್ನ ಮಾತುಕತೆ ಮತ್ತು ರಾಜತಾಂತ್ರಿಕತೆಯ ಮೂಲಕ ಪರಿಹರಿಸಿಕೊಳ್ಳುವಂತೆ ಉಭಯ ರಾಷ್ಟ್ರಗಳಿಗೆ ಭಾರತ ಮನವಿ ಮಾಡಿಕೊಂಡಿದೆ ಕೂಡ. ಇನ್ನು ಘಟನೆಯ ಬಗ್ಗೆ ಥೈಲ್ಯಾಂಡ್ ಸರ್ಕಾರ ಸ್ಪಷ್ಟನೆ ನೀಡಿದ್ದು, ಪ್ರತಿಮೆ ನಿರ್ಮಾಣ ಮಾಡಿರುವ ಪ್ರದೇಶವು ವಿವಾದಿತ ಗುರಿಯಾಗಿದ್ದು ಭೂಪ್ರದೇಶದ ಮೇಲಿನ ಹತೋಟಿಯನ್ನ ಪಡೆಯಲು ಜೊತೆಗೆ ಭದ್ರತಾ ದೃಷ್ಟಿಯಿಂದ ಪ್ರತಿಮೆಯನ್ನ ತೆರವುಗೊಳಿಸಲಾಗಿದೆ. ಅಲ್ಲದೆ ಕಾಂಬೋಡಿಯಾ ಸೈನಿಕರು ಥೈಲ್ಯಾಂಡ್ ವಶದಲ್ಲಿರುವ ಭೂಮಿಯ ಮೇಲೆ ತಮ್ಮ ಹಕ್ಕನ್ನ ಸಾಧಿಸಲು ವಿಷ್ಣು ಪ್ರತಿಮೆಯನ್ನ ಒಂದು ಗುರುತಾಗಿ ಬಳಸಿಕೊಳ್ತಾ ಇದ್ರು ಅಂತ ಹೇಳಿ ಸ್ಪಷ್ಟನೆಯನ್ನ ನೀಡಿದೆ. ಇನ್ನು ಕಾಂಬೋಡಿಯಾ ಹಾಗೂ ಥೈಲ್ಯಾಂಡ್ ನಡುವಿನ ಸಂಘರ್ಷದ ಬಗ್ಗೆ ನೋಡುವುದಾದ್ರೆ ಸುಮಾರು 800 ಕಿಲೋಮೀಟರ್ ಉದ್ದದ ಗಡಿ ಭಾಗವು ಹಿಂದಿನಿಂದಲೂ ಕಾಂಬೋಡಿಯಾ ಹಾಗೂ ಥೈಲ್ಯಾಂಡ್ ಉದ್ವಿಗ್ನತೆಗೆ ಕಾರಣವಾಗಿದೆ. ಈ ಪ್ರದೇಶ ನಮಗ್ ಸೇರ್ಬೇಕು ಅಂತ ಎರಡೂ ದೇಶಗಳ ನಡುವೆ ಹಿಂದಿನಿಂದಲೂ ಬಿಕ್ಕಟ್ಟು ಏರ್ಪಟ್ಟಿದೆ. ಪ್ರಿಯಾ ವಿಹಾರ್ ದೇವಾಲಯವು ಶಿವನಿಗೆ ಅರ್ಪಿತವಾದ ಹಿಂದೂ ದೇವಾಲಯವಾಗಿದೆ. ಈ ದೇವಾಲಯವು ಎರಡು ದೇಶಗಳ ನಡುವಿನ ಗಡಿ ಭಾಗವಾದ ಡಾಂಗ್ರೆಕ್ ಪರ್ವತ ಶ್ರೇಣಿಯಲ್ಲಿದೆ. ಆದರೆ ಈ ಪ್ರದೇಶವನ್ನ ಎರಡೂ ದೇಶಗಳು ತಮ್ಮದೆಂದು ಘೋಷಿಸಿಕೊಳ್ತಿವೆ. 1907ಕ್ಕಿಂತಲೂ ಮೊದಲೇ ಈ ವಿಚಾರವಾಗಿ ಎರಡೂ ದೇಶಗಳ ನಡುವೆ ವಿವಾದ ಇದೆ. 2025ರ ಫೆಬ್ರವರಿಯಲ್ಲಿ ಕಾಂಬೋಡಿಯಾ ಸೈನಿಕರು ಈ ದೇವಾಲಯ ಹಾಗೂ ಗಡಿ ಪ್ರದೇಶದ ಭಾಗದಲ್ಲಿ ತೆರಳಿ ತಮ್ಮ ರಾಷ್ಟ್ರ ಗೀತೆಯನ್ನ ಹಾಡಿದ್ರು. ಇದು ಈ ಗಡಿ ಭಾಗದಲ್ಲಿ ದೊಡ್ಡ ಸಂಚಲನಕ್ಕೆ ಕಾರಣವಾಗಿತ್ತು. ಬೌದ್ಧ ದೇಶವಾದರೂ ಅಲ್ಲಿನ ಹಿಂದೂ ದೇವಾಲಯವೇ ದೇಶದ ಹೆಗ್ಗುರುತಾಗಿದೆ. ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸುವ ಮೂಲಕ ಆ ದೇವಾಲಯವನ್ನ ಮುಂದಿನ ಪೀಳಿಗೆಗೆ ಸಂರಕ್ಷಿಸುವ ಗುರಿಯನ್ನ ಇಲ್ಲಿ ಹೊಂದಲಾಗಿದೆ. ಇನ್ನು ಈಗ ಧ್ವಂಸವಾಗಿರುವಂತಹ ವಿಷ್ಣು ಪ್ರತಿಮೆ ಕೂಡ ಇತಿಹಾಸ ಪ್ರಸಿದ್ಧ ದೇವಾಲಯಕ್ಕೆ ಸೇರಿದೆ. ಈ ದೇವಾಲಯವು 9ನೇ ಶತಮಾನದ ರಚನೆಯಂತೆ ಕಂಡ್ರೂ 11ನೇ ಶತಮಾನದಲ್ಲಿ ಖಮೇರ್ ಸಾಮ್ರಾಜ್ಯದ ಆಳ್ವಿಕೆಯ ಕಾಲದಲ್ಲಿ ನಿರ್ಮಿಸಲಾಗಿತ್ತು ಎಂಬ ಪ್ರತೀತಿ ಇದೆ. ಅಲ್ಲಿನ ರಾಜ ಮೊದಲನೆಯ ಸೂರ್ಯವರ್ಮನ್ ಅಡಿಪಾಯ ಹಾಕಿದ್ದ. ಹಾಗೆಯೇ 2ನೇ ಸೂರ್ಯವರ್ಮನ್ ಈ ದೇವಾಲಯವನ್ನ ಪೂರ್ಣಗೊಳಿಸಿದನು ಎಂಬ ಇತಿಹಾಸವಿದೆ. ಈ ದೇವಾಲಯದ ಇತಿಹಾಸವು ಬೌದ್ಧ ಮತ್ತು ಹಿಂದೂ ಸಮುದಾಯಕ್ಕೆ ಬಹಳ ಮುಖ್ಯ ಎಂದು ಪರಿಗಣಿಸಲಾಗಿದೆ. ಆದರೂ ಈ ದೇವಾಲಯವನ್ನ ಈಗ ನಾಶ ಮಾಡಿರುವುದು ಹಿಂದೂಗಳ ಭಾವನೆಗೆ ಧಕ್ಕೆಯನ್ನ ತಂದಿದೆ, ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ. ಹಾಗಾಗಿ ಥೈಲ್ಯಾಂಡ್ ದೇಶಕ್ಕೆ ಪ್ರವಾಸವನ್ನ ಯಾರೂ ಕೈಗೊಳ್ಳಬೇಡಿ ಎಂಬ ಅಭಿಯಾನವೂ ಕೂಡ ಮತ್ತೊಂದು ಕಡೆ ಶುರುವಾಗಿದೆ.